ಕಲರ್ಫುಲ್ ಕಲರ್ಗೆ ಹೈ ಸ್ಟ್ರೀಟ್ ಮತ್ತು ಮಿಲ್ಟನ್ ಸ್ಟ್ರೀಟ್ ಪಾರ್ಕ್ನ ಬ್ಯೂಟಿಫಿಕೇಷನ್ದು CSR ಫಂಡಲ್ಲಿ ಅದು ಏನು ಹೇಗಿದೆ, ಯಾವ ಸ್ಟೇಜಲ್ಲಿದೆ, ಏನಾಯ್ತು ಈಗ ಅಂತ? ಈಗ 2023ಯಲ್ಲಿ ಈ ಒಂದು ಪ್ರಪೋಸಲ್ ಕೊಟ್ಟಿದ್ದೀವಿ. ಆ ಪ್ರಪೋಸಲ್ ಬಂದು DPR ಥರ ಮಾಡಬೇಕಾಗಿತ್ತು, 8 ಮಾಡಲ್ಸ್ ಮಾಡಬೇಕಾಗಿತ್ತು. ಅದಕ್ಕೆ ಬ್ಯೂಟಿಫಿಕೇಷನ್ ಆ್ಯಂಡ್ ಇದು ಮೇಂಟೆನೆನ್ಸ್ ಪಾರ್ಕ್ ಅಂದರೆ ಸ್ವಲ್ಪ ದುಡ್ಡು ಖರ್ಚಾಗ್ತದೆ. ಅದು ಗೌರ್ಮೆಂಟಿಂದ ಅಥವಾ BBMPಯಿಂದ ಸಬ್ಸಿಡಿ ಮಾಡೋದು ಭಾರಿ ಕಷ್ಟ. ಅದಕ್ಕೆ ನಾವೇನು ಮಾಡಿದ್ವಿ, ಪ್ರೆಸ್ಟೀಜ್ ಗ್ರೂಪ್ ಆಫ್ ಕಂಪನಿ, ಅದರಲ್ಲಿ ಮಿಸ್ಟರ್ ಇರ್ಫಾನ್ ರಜಾಕ್ ಅಂದ್ಬಿಟ್ಟು ಚೇರ್ಮನ್ ಮಾಡಿದ್ದಾರೆ, ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ, ಒಂದು CSR ಫಂಡ್ ಕೊಡಿ ಅಂದ್ಬಿಟ್ಟು. ಅವರು ಇಲ್ಲಿ ಬಂದು ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ನಮಗೆ ಒಂದು 6 ತಿಂಗಳು ಮಾಡೋದು, ಒಂದು 10 ಮೀಟಿಂಗ್ಸ್ ಮಾಡಿರ್ಬೋದು, 10 ಸರಿ ಬಂದು ಇನ್ಸ್ಪೆಕ್ಷನ್ ಮಾಡಿರ್ಬೋದು. ಒಂದು 8 ಮಾಡ್ಯೂಲ್ಸ್ ಡೆವಲಪ್ ಮಾಡಿದ್ದಾರೆ. ಡೆವಲಪ್ ಮಾಡಿದ ಮೇಲೆ 13th ಸೆಪ್ಟೆಂಬರ್ಗೆ 2024ಗೆ ನಮಗೆ ಅಪ್ರೂವಲ್ ಬಂತು ಇಲ್ಲಿ ಪ್ರೆಸ್ಟೀಜಿಂದ. ಆದಮೇಲೆ ನಾವು 11th ನವಂಬರ್ಗೆ 2024ಲ್ಲಿ BBMP ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹೋಗಿ ಸಬ್ಮಿಟ್ ಮಾಡಿದ್ವಿ. ಗೌರ್ಮೆಂಟ್ ಅಪ್ರೂವಲ್ ಬೇಕು, BBMP ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿದ್ವಿ ನಾವು BBMP ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ. ಅವರು ನವಂಬರ್ 11th ಸತತವಾಗಿ ನಾವು 10 ಸರಿ 20 ಸರಿ ಹೋಗಿ ಮೀಟಿಂಗ್ ಮಾಡಿ ಅವರಿಗೆಲ್ಲ ಏನೇನು ಕ್ಲಾರಿಫಿಕೇಷನ್ ಬೇಗೆಲ್ಲ ಕೊಟ್ಟಿದ್ದೀವಿ. ಈಗ 9th ಜುಲೈ ಗೌರ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿದ್ದಾರೆ. ನಾವು ಪ್ರೆಸ್ಟೀಜ್ ಅವರು ಈಗ ಅಪ್ರೂವ್ ಕೊಟ್ಟು ಈಗ MOU ಮಾಡಿ ಕೆಲಸ ಆರಂಭ ಮಾಡ್ಬೋದು. ಯಾವಾಗ ವರ್ಕ್ ಶುರು ಆಗುತ್ತೆ ಮತ್ತು ಎಷ್ಟು ಟರ್ಮಿನಲ್ ಮುಗಿದು? ಈಗ MOU ಮಾಡ್ಕೋಬೇಕು ಇವರು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಜೊತೆಯಲ್ಲಿ. ಅವರು ಪ್ರೆಸ್ಟೀಜ್ ಅವ್ರು ಬಂದು ಕ್ಲಾರಿಫಿಕೇಷನ್ ತೊಗೊಂಡು ಈಗ ಆರಂಭ ಮಾಡಿದ್ದಾರೆ. ಅದು ಡಾಕ್ಯುಮೆಂಟೇಷನ್ ವರ್ಕ್ ಅಂತಾರೆ, ಅದನ್ನು ಇನ್ನೊಂದು ವಾರದಲ್ಲಿ ಆಗ್ಬೋದು. ಅದಾದಮೇಲೆ ಕೆಲಸ ಸ್ಟಾರ್ಟ್ ಆಗಿ ಒಂದು ಡೆಡ್ಲೈನಲ್ಲಿ ಮುಗಿಯುತ್ತೆ. ಅದು ಡೆಡ್ಲೈನ್ ಬಗ್ಗೆ ಅವ್ರು ಬಂದು ಡಿಸ್ಕಸ್ ಮಾಡ್ತಾರೆ. ಎಷ್ಟು ಇಂಟರ್ ಅಲೋಕೇಶನ್ ಫಂಡ್ಸ್ ಎಷ್ಟು ಬೇಕಾಗಿದೆ, ಏನೊಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ, ಅದು 8 ಮಾಡ್ಯೂಲ್ಸ್ ಅಂದರೆ ಏನು, ನಮಗೇನು ಬೇಕಾಗಿದೆ, ಆ ಪ್ರಕಾರ ಅವರು ಡಿಸೈನ್ ಮಾಡ್ಕೊಳ್ತಾರೆ. ನಿಮ್ಮ ಜೊತೆ ಎಲ್ಲ ಡಿಸ್ಕಷನ್ ಮಾಡಿದ್ದಾರೆ. ಇದು ಮುಖ್ಯವಾಗಿ ನಮ್ಮ ಧನ್ಯವಾದಗಳು. ಈ ಪ್ರೆಸ್ನವರು ನಮಗೆ ಭಾರಿ ಸಪೋರ್ಟ್ ಮಾಡಿದರು, ಹೈಲೈಟ್ ಮಾಡಿದ್ರು, ಅದರಿಂದ ನಮಗೆ ಬೇಗ ಅಪ್ರೂವ್ ಸಿಕ್ತು. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಬ್ಯೂಟಿಫಿಕೇಶನ್ ಮಾಡ್ತಾ ಇದ್ದಾರೆ ಅಂತ ಏನೆಲ್ಲ ಸಮಸ್ಯೆ ಇದೆ? ಅಲ್ಲ ಸರ್, ಬ್ಯೂಟಿಫಿಕೇಶನ್ ಮಾಡಿ ಪಾರ್ಕ್ ಮಾಡಬೇಕಲ್ಲ. ನೀವು ಪಾರ್ಕ್ಗೆ ಬಂದರೆ ಮಕ್ಕಳು ಬಂದು ಆಟ ಆಡಬೇಕು. ಇಲ್ಲಿ ಲವರ್ ಪಾಯಿಂಟ್ ಥರ ಮಾಡ್ಕೊಂಡು ನಾಯಿಗಳು ಕರ್ಕೊಂಡ್ಬಂದು ಕೂಸ್ಕೊಂಡು ಈ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಂಗೆ ಅಟ್ಯಾಕ್ ಮಾಡಿರ್ಬೋದು. ಹೌದಾ? ಲಾಸ್ಟ್ ಟೈಮ್ ಮಾಡಿ ನಾನು ಕಂಪ್ಲೇಂಟ್ ಮಾಡಿದೆ, ಪೊಲೀಸಿಗೆ ಕಂಪ್ಲೇಂಟ್ ಮಾಡಿದೆ. ಅವ್ರು ಓಡೋದ್ರು, ಏನು ಮಾಡೋಕ್ಕಾಗತ್ತೆ ಈಗ? ದೇವ್ರು ಟೇಕ್ ಕೇರ್ ಅಂತ ನಾಯಿಗಳೆಲ್ಲ ಬಂದರೂ ಕಷ್ಟ. ಬಂದು ಕೂತ್ಕೊಂಡಿರ್ತಾವೆ ಇಲ್ಲಿ, ನಾಯಿ ಎಲ್ಲ ಬರೋದು ಸ್ವಲ್ಪ ಇಲ್ಲ. ದೇವ್ರು ಟೇಕ್ ಕೇರ್. ಹೌದು. ಆಮೇಲೆ ಮಕ್ಕಳು ನೇಪಾಳಿ ಮಕ್ಕಳೆಲ್ಲ ಬರ್ತಾರೆ, ಟಾಯ್ಲೆಟ್ ಬಾತ್ರೂಮ್ ಮಾಡ್ಬಿಡ್ತಾರೆ ಇಲ್ಲೇ. ಇಟ್ಸ್ ನಾಟ್ ಗುಡ್. ಇನ್ಸೆಂಟ್ ಇಲ್ಲ, ನಮ್ಗೆ ಯಾರು ಕೇರ್ ಟೇಕರ್ ತೊಗೊಳಗೆ ಹೇಳಿ, ನಾವು ತೊಗೊಂಡಿರೋದು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.